ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಮೇಕಪ್ ಕ್ಲಾಸ್ ಮುಗಿದಾದ ನಂತರ ಪೋರ್ಟ್ಫೋಲಿಯೋ ಶೂಟ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಫೋಟೋ ಶೂಟ್ ಮಾಡಿಸಿದ್ವಿ, ಆಮೇಲೆ ಏನು ಪ್ರಾಬ್ಲಮ್ ಆಯಿತು, ಯಾವ ಥರ ಮೇಕಪ್ ಬಂತು ಲಾಸ್ಟಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಲಾಸ್ಟ್ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ ಲೈಕ್ ಮೇಕಪ್ದು. ಅದರಲ್ಲಿ ಯಾವ ಥರ ನಾನು ಮೇಕಪ್ ಮಾಡಿದ್ದೆ ಅಂದ್ಬಿಟ್ಟು ನೀವು ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಾನು ಕೊಡ್ತೀನಿ. ಸೊ ಅರ್ಲಿ ಮಾರ್ನಿಂಗ್ 5:45ಗೆ ನಾವು ಮನೆಯಿಂದ ಹೊರಟ್ವಿ. ನಾವಿವತ್ತು ಹೋಗ್ತಿರೋದು ಕೆಂಗೇರಿ ಹತ್ರ ಇರೋ ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ ಒಂದು ಜಾಗ. ಸೊ ಇದು ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 4-5 ಕಿಲೋಮೀಟರ್ಸ್ ದೂರ ಹೋಗಬೇಕು. ಸೊ ಇಲ್ಲಿ ಯಾವುದೇ ಬಸ್ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ನಾವು ಡೈರೆಕ್ಟು ಓಲಾ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಇದಂತೂ ತುಂಬ ಚೆನ್ನಾಗಿತ್ತು ಜಾಗ, ಲೈಕ್ ಫೋಟೋಶೂಟ್ ಮಾಡ್ಸೋಕ್ಕೆ. ಪ್ರೀ ವೆಡ್ಡಿಂಗ್ ಆಗಿರಲಿ, ಮಕ್ಳದ್ದು ಬರ್ಡೇ ಫೋಟೋಶೂಟು, ಮೆಟರ್ನಿಟಿ ಶೂಟಿಗೆ ಇದೆಲ್ಲ ತುಂಬ ಹೇಳಿ ಮಾಡಿಸಿದ ಜಾಗ. ಯಾಕಂದರೆ ಒಂದು ಪಕ್ಕದಲ್ಲೇ ಸೆಟ್ ಥರ ಹಾಕಿದ್ದಾರೆ. ಲೈಕ್ ನಮಗೆ ಯಾವ ಥೀಮ್ ಬೇಕು ಅದೆಲ್ಲ ನಾವು ಸೆಲೆಕ್ಟ್ ಮಾಡ್ಬೋದು. ಓಲ್ಡ್ ಅಂದರೆ ಹಳೇ ಕಾಲದಲ್ಲಿ ಏನೋ ಮನೆ ಇರ್ಬೋದು, ಆಮೇಲೆ ಈ ರಾಜಮಾತಾ ಸ್ಟೈಲ್ ಇರ್ಬೋದು, ಈ ಥರ ಸ್ವಿಮ್ಮಿಂಗ್ ಪೂಲಿಂದ ಹಿಡ್ದು ಎಲ್ಲ ಥರನೂ ಲೈಕ್ ಥೀಮ್ಸ್ನ ಮಾಡಿದ್ದಾರೆ. ನನಗಂತೂ ಈ ಹಳ್ಳಿ ಮನೆ ಮತ್ತು ರಾಜಮಾತಾ ದರ್ಬಾರ್ ಮಾಡೋ ಥರ ಒಂದು ಸೆಟ್ ಹಾಕಿದ್ದಾರೆ. ಇದು ಭಾಳ ಇಷ್ಟ ಆಯಿತು ನನಗೆ, ಯಾಕಂದರೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು. ಸೊ ನಾವು ಬೆಳಗ್ಗೆ ಬೇಗ ಹೊರಟಿದ್ರಿಂದ ಅಲ್ಲಿ ರೀಚ್ ಆಗೋಕ್ಕೆ 1 ಅವರ್ 15 ಮಿನಿಟ್ಸ್ ತೊಗೊಂಡು. ಸೊ ಅಷ್ಟು ನಾವು ಹೋಗಿ ರೀಚ್ ಆಗೋಷ್ಟೊತ್ತಿಗೆ 7 o'clock ಆಗಿತ್ತು. ಸೊ ಇನ್ನೂ ಯಾರೂ ಬಂದಿರಲಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಹೋಗಿ ವೀಡಿಯೋ ತೊಗೊಳ್ಳೋಣ ಯಾವ ಥರ ಇದೆ ಅಂದ್ಬಿಟ್ಟು ಹೋಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಎಲ್ಲರೂ ಬಂದು ನಾವು ಮೇಕಪ್ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಆಲ್ಮೋಸ್ಟ್ 8 o'clock ಆಗಿತ್ತು. ಸೊ ನಾನು ನಮ್ಮ ರಿಲೇಟಿವ್ನೇ ಕರ್ಕೊಂಡು ಹೋಗಿದ್ದೆ, ಬೇರೆಯವರೆಲ್ಲ ಮಾಡೆಲ್ಸ್ನ ಕರ್ಕೊಂಡು ಬಂದಿದ್ದರು, ಯಾಕಂದರೆ ಫೋಟೋಶೂಟ್ ಚೆನ್ನಾಗಿ ಬರಲಿ ಅಂತ. ಸೊ ನಾನು ಪರವಾಗಿಲ್ಲ ನ್ಯಾಚುರಲ್ ಆಗಿ ಇರಲಿ ಅಂದ್ಬಿಟ್ಟು ನಮ್ಮ ರಿಲೇಟಿವ್ನೇ ಕರ್ಕೊಂಡು ಹೋಗಿದ್ದೆ. ಸೊ ಅವ್ರದ್ದು ಬಿಫೋರ್ ಲುಕ್ಕು ನೀವೀಗ ನೋಡಿದ್ರಿ. ನೆಕ್ಸ್ಟ್ ಫೈನಲ್ ಲುಕ್ ಯಾವ ಥರ ಬರುತ್ತೆ ಮೇಕಪ್ ಎಲ್ಲ ಆದಮೇಲೆ, ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಬಂದು ಯಾವ ಅಕಾಡೆಮಿಯಲ್ಲಿ ಕಲ್ತಿದ್ದು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ, ಅಂದರೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಶ್ಯೂರಾಗಿ ನಿಮಗೆ ಹೇಳ್ತೀನಿ ನಾನು ಎಲ್ಲಿ ಕಲ್ತಿದ್ದು ಅಂತ ಹೇಳಿ. ಸೊ ನನಗೆ ಮೇಕಪ್ ಅಂದರೆ ಮುಂಚೆಯಿಂದನೂ ತುಂಬ ಇಷ್ಟ ಇತ್ತು. ಬಟ್ ಫೇಸಿಗೆ ಮಾಡೋದ್ರಿಂದ ಲೈಕ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾಲೆಜ್ ಬರಲಿ ಅಂತಲೇ ನಾನು ಹೋಗಿ ಅಕಾಡೆಮಿಗೆ ಜಾಯಿನ್ ಆಗಿದ್ದು. ಯಾಕಂದರೆ ಮೇನ್ ಸರ್ಟಿಫಿಕೇಟ್ ಇರಲಿ, ನಾಲೆಜ್ ಇರಲಿ ಅಂತ ಹೇಳಿ. ಯಾಕಂದರೆ ಯೂಟ್ಯೂಬಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ನಾನು ಎಲ್ಲ ಕಲ್ತಿದ್ದು ಯೂಟ್ಯೂಬಲ್ಲೇ ಅಂತ ನಾನು ನಿಮಗೆ ಹೇಳ್ತಾನೆ ಇದ್ದೆ. ಬಟ್ ಇದೊಂದು ವಿಷಯದಲ್ಲಿ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಪ್ರೊಫೆಷ್ನಲ್ ಆಗಿ ಕಲಿಯೋಣ ಅಂತ ಹೋಗಿ ಕಲ್ತಿದ್ದಿದ್ದು. ಬಟ್ ತುಂಬ ದಿವಸದಿಂದ ಟ್ರೈ ಮಾಡಿದ್ಮೇಲೆ ಈಗ ಟೈಮ್ ಆಗಿದೆ ನನಗೆ ಕಲಿಯೋಕ್ಕೆ. ತುಂಬಾ ಖುಷಿ ಇದೆ, ಲೈಕ್ ಇವಾಗ ನಾವು ಪ್ರೊಫೆಷ್ನಲ್ ಆಗಿ ಮೇಕಪ್ ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಯಾವುದಾದ್ರೂ ಬುಕ್ಕಿಂಗ್ಸ್ ಇದ್ದರೆ ಸೊ ಬ್ಯಾಂಗ್ಳೂರಲ್ಲಿ ಮಾತ್ರನೇ. ಸೊ ನೆಕ್ಸ್ಟ್ ಎಲ್ಲ ಫೈನಲ್ ಲುಕ್ಕು ಯಾವ ಥರ ಬಂದಿದೆ ಅಂತ ಜಸ್ಟ್ ಒಂದು ಸ್ಮಾಲ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಲೈಕ್ ಇದು ಸ್ಯಾರಿ ಎಲ್ಲ ನಮ್ಮದೇ ಆಗಿದ್ದರಿಂದ ಎಷ್ಟಾಗುತ್ತೋ ಅದನ್ನು ಮ್ಯಾಕ್ಸಿಮಮ್ ಅದನ್ನು ರೆಡಿ ಮಾಡಿಕೊಂಡು ಅದನ್ನೇ ಡ್ರೇಪ್ ಮಾಡಿದ್ದೀವಿ. ಯಾವುದೇ ರೆಂಟಲ್ಸ್ಗೆಲ್ಲ ಹೋಗಿರಲಿಲ್ಲ ನಾನು. ಸೊ ಇದು ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ಲುಕ್ ಯಾವ ಥರ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫೋಟೋಶೂಟ್ ಎಲ್ಲ ಆದಮೇಲೆ ಈವ್ನಿಂಗು ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇರಲಿ ಅಂದ್ಬಿಟ್ಟು ಅಕಾಡೆಮಿ ಅವರೇ ಲೈಕ್ ಗೇಮ್ಸ್ನ ಅರೇಂಜ್ ಮಾಡಿದರು. ಲೈಕ್ ಸಿಂಪಲ್ಲಾಗಿ ಮ್ಯೂಸಿಕಲ್ ಚೇರ್ ಅಂತ ಮತ್ತು ಕಪ್ ಅಲ್ಲಿ ಆಟ ಆಡೋದನ್ನೆಲ್ಲ ಮಾಡಿಸಿದ್ರು. ಸೊ ಈವ್ನಿಂಗಲ್ಲಿ ಇಲ್ಲಿ ಫೋಟೋಶೂಟ್ ಮಾಡೋರಿಗೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲನೂ ಇದೆ. ಸೊ ಇದೆಲ್ಲ ಮುಗಿಸ್ತಿ ಆದಮೇಲೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಹೋಮ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ದೆನ್ ಮೇಕಪ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.